ವೆಲ್ಕಮ್ ಬ್ಯಾಕ್ ಟು ಯಶಿಗೌಡ ಯೂಟ್ಯೂಬ್ ಚಾನಲ್. ನಾವು ನಿನ್ನೆ ಊರಿಗೆ ಬಂದಿದ್ವಿ. ಯಾಕೆಂತಂದ್ರೆ ರಾತ್ರಿ ಇದು ಏನಪ್ಪ ಪೂಜೆ ಇತ್ತು. ಅದಕ್ಕೆ ಈಗ ನಾವು ಜಮೀನ್ಗೆ ಹೋಗೋದ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಯಾಕೆಂತಂದ್ರೆ ಫ್ರೀ ಆಗಿದ್ವಿ ಗೈಸ್. ನಾವು ಮತ್ತೆ ರಾತ್ರಿ ತನಕ ಏನು ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ವಿ ಗೈಸ್. ಈಗ ನಾವು ಜಮೀನ್ಗೆ ಹೋಗ್ತಾ ಇದ್ವಿ. ಬೀಗಪ್ಪ ಮಾಮ ನಮಗೆ ಅಕ್ಕ ಹೋಗ್ತಿದೆ. ಗೈಸ್ ಇಷ್ಟ ತನಕ ಕಾಯ್ದ್ವಿ ನಾವು. ತುಂಬ ವರ್ಷ ಆದಮೇಲೆ ಹೋಗ್ತಾ ಇರೋದು ಗೈಸ್ ನಾವೀಗ. ಅಕ್ಷಯನು ಬರ್ತಿದ್ದಾನೆ, ಇವನು ಬರ್ತಿದ್ದಾನೆ, ಬೀಗಸ ಮತ್ತೆ ನಾನು ಅಮ್ಮ ಅವ್ರಿಗೆಲ್ಲ ನಡ್ಕೊಂಡು ಹೋದ್ವು ಗೈಸ್. ಓಟೋಗೋರೆ ಸಿಕ್ಕಿಯವರು. ಈಗ ನಾನು ಜಮೀನಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಗೈಸ್ ನೋಡಿ ಗೈಸ್, ಸೂರ್ಯಕಾಂತಿ ಎಲ್ಲ ಹಾಳಾಗೋಗಿದೆ, ಮಳೆ ಬಗ್ದೆ. ಪಾಪ ಮಳೆ ಬರಕ್ಕೆ ಕೇಳಿದವ್ರಿಗೆ. ನಮ್ಮದೇ ಒಳ್ಳೆ ಗೈಸ್. ಅಲ್ಲಿ ಎತ್ತಿನ ಗಾಡಿ ನಿಲ್ಸ್ಬಿಟ್ಟು ಬಂದಿದ್ದೀವಿ. ನಮ್ಮ ಅವ್ವ ಹಸು ಮೇಯಿಸ್ತಿದ್ದೆ. ಅಲ್ಲಿ ಬೀಗಸ ಬ್ಯಾಟ್ ತಗಕ್ಕೆ ಹೋಗಿದ್ದಾನೆ ಕ್ರಿಕೆಟ್ ಆಡೋಕ್ಕೆ. ಮತ್ತೆ ಅಮ್ಮ ಅವ್ರು ಹೂ ಕೀಳ್ತಾ ಇದ್ದಾರೆ. ಬನ್ನಿ ಗೈಸ್, ಹೂ ಕೀಳೋದು ಹತ್ರ ಹೋಗೋದ. ಬಾಲ್ ಎತ್ಕೊಂಡು ಗೈಸ್, ಇದು ನಮ್ದು ಹೂವಿನ ತೋಟ. ಅಮ್ಮ ಮತ್ತೆ ದೊಡ್ಡಮ್ಮ ಹೂ ಕೀಳ್ತಾ ಇದ್ದಾರೆ. ಗೈಸ್ ಇಲ್ಲ ಚಪ್ಪಲಿ ಹಾಕೋ ಬರಂಗಿಲ್ವಂತೆ. ಏನಕ್ಕೆ ಅಂತಂದ್ರೆ ಈ ಹೂ ಕೀಳ್ತಾ ಇರೋದು ದೇವರಿಗೆ ದೇವಸ್ಥಾನಕ್ಕೆ ಮುಗ್ಸೋಕ್ಕೆ. ನಾವು ಇದಾದ್ಮೇಲೆ ತೆಂಗಿನ ಮರಕ್ಕೆ ಹೋಗ್ಬೇಕು ಗೈಸ್. ಯಾಕೆಂತಂದ್ರೆ ನಾವು ಎಲ್ದಿಕ್ಕೆ ಹೋಗಿಬೇಕು. ಇಲ್ಲಿಗೆ ನಮ್ಮ ಬೀಗಪ್ಪ ಮಾಮ ಕರ್ಕೊಂಡು ಬಂದಿರೋದು. ಓಕೆ ಗೈಸ್. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಭೂಮ್ತಾಯಿ ಪ್ಯಾಡ ಅಂಬುತ್ತಾ. ಗೈಸ್ ನಮ್ಮ ತಾತ ನೀರು ಕುಗಿಗೆ ಅನ್ಕೊಂಡು ಬಿಟ್ಕೊಟ್ರು. ಬಟ್ ನಾವು ಇಲ್ಲಿ ಒದ್ದೆ ಮಾಡ್ಕೊಬಿಟ್ವಿ ಬಟ್ಟೆನೆಲ್ಲ. ನನ್ನ ಕಾಲೆಲ್ಲ ಫುಲ್ ಮಣ್ಣು ಗೈಸ್. ಈ ಬಾಯ್ಸ್ ಅಲ್ಲ ಇವ್ಗೆ ಎಲ್ಲರೂ ಮಾಡಿದ್ದು ಗೈಸ್. ಅಯ್ಯಪ್ಪ ಯಾರು ನಿಮ್ಮ ನಾಟಕ ಕೇಳಿದ್ದು ನೀವೆಲ್ಲ ಹೆಂಗ್ಕೊಂಡು ಏನು ಮಾಡೋದು? ನಾನೇನು ಯಾವಾಗಲೂ ಬೈಸ್ಕೊತೀನಿ. ಇವತ್ತೊಂದು ದಿವಸ ಬೈಸ್ಕೊಬೋದು. ಈ ಅಕ್ಷಯ್ ಆ ಮೂಳೆಗೆ ಹೋಗೋನೆ. ದಗಮ ಅಂತಿತ್ತು ಅಲ್ಲಿ. ಈಗ ತಾನೇ ನಾಳೆ ಹೋಗಾಗಿತ್ತು ಅಂದ್ಕೊಂಡು. ಅಪ್ಪ ಲವ್ ಏನು ನೋಡ್ದೆ ಹಾಕ್ಲ ಗೈಸ್. ಈಗ ಇವ್ರಿಬ್ರು ಏನಪ್ಪ ಕ್ರಿಕೆಟ್ ಆಗ್ತಾ ಇದ್ದಾರೆ ಗೈಸ್. ಸಾಕು ಬಿಡಿ. ಇಷ್ಟ ನಮ್ಮ ಬಾಲರ್ ಇಲ್ಲಿದ್ದಾರೆ ಗಾಯ್ಸ್. ಪೀರಸ ಬ್ಯಾಟರ್ ಅಕ್ಷಯ್ ಎಂ ಗೌಡ. ಫೀಲ್ಡರ್ ಇಸ್ ಯಶಸ್ವಿ ಸಿ. ನೋಡಿ ಗೈಸ್, ಈಗ ನಾವೆಲ್ಲರೂ ಕ್ರಿಕೆಟ್ ಆಗ್ತಿದೀವಿ. ಈಗ ಅಮ್ಮ ಅವ್ರಿಗೂ ಹೂ ಕಿತ್ಕೊಂಡು ನೀರು ಕುಗಿತಾ ಇದ್ದಾರೆ. ಅವ್ರಿಗೂ ಗೈಸ್ ಎಷ್ಟೊಂದು ಹೂಗಳು ಕಿತ್ಕೊಂಡಿದ್ದಾರೆ. ಇವ್ರಿಗೂ ತುಂಬ ಹೂ ಕಿತ್ಕೊಬಿಟ್ಟಿದ್ದಾರೆ. ಸುಸ್ತಾಯ್ತು ಗೈಸ್. ಗೈಸ್ ನಮ್ಮ ಊರಿಗೆ ಬರೋಕ್ಕೆ ಏನಕ್ಕೆ ಇಷ್ಟ ಇಲ್ಲಿ ಇದಕ್ಕೆ. ಯಾಕೆಂತಂದ್ರೆ ಜಮೀನು ಅಂತೂ ಸಖತ್ತಾಗಿರುತ್ತೆ ಅಲ್ವಾ ಗೈಸ್. ನಾನೀಗ ಎಣ್ಣೆ ಕುಗಿತಾ ಇದ್ದೀನಿ. ಸಖತ್ತಾಗಿದೆ ಗೈಸ್. ಗೈಸ್ ನಂದಿದ್ದು ಎರಡನೇ ಎಳ್ನೀರು. ತುಂಬ ಸ್ವೀಟ್ ಆಗಿದೆ ಗೈಸ್. ಎಣ್ಣೆ ಕುಗ್ದಾದ್ಮೇಲೆ ಇದು ಕಾಯಿ ತಿನ್ಬೇಕಲ್ಲ, ಅದೇ ಮಜಾ ಅಲ್ವಾ ಗೈಸ್.